ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಕುಂದಾನಗರಿ ಸಕ್ಕರೆ ಜಿಲ್ಲೆ ಎಂದು ಪ್ರಸಿದ್ಧವಾಗಿರುವ ಎರಡನೇ ರಾಜಧಾನಿ ಎನಿಸಿಕೊಂಡಿರುವ ವೇಣು ಗ್ರಾಮ ಎಂದು ಕರೆಯಿಸಿಕೊಂಡಿರುವ ಬೆಳಗಾವಿ ನಗರವು ತನ್ನದೇ ಆದ ಐತಿಹಾಸಿಕ ಕೋಟೆ, ಸ್ಮಾರಕ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ಹೆಸರುವಾಸಿಯಾಗಿದೆ. ಸುವರ್ಣ ವಿಧಾನಸೌಧವನ್ನು ಹೊಂದಿರುವ ಬೆಳಗಾವಿಯು ರಾಜ್ಯದ ವಾಯುವ್ಯ ಭಾಗದಲ್ಲಿರುವ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಕಂಡುಬರುವ ನಗರವಾಗಿದೆ. ಬೆಳಗಾವಿಯ ಪ್ರಾಚೀನ ಹೆಸರು ವೇಣುಗ್ರಾಮ. ಇಲ್ಲಿ ಬೆಳ್ಳಗೆ ಪ್ಲಸ್ ಆವಿ ಎಂದರೆ ಇಲ್ಲಿನ ವಾತಾವರಣದಲ್ಲಿ ಬೆಳಗಿನ ಜಾವ ಅಂದರೆ ಮುಂಜಾನೆಯ ವೇಳೆಯಲ್ಲಿ ಮಂಜು ಬೀಳುತ್ತಿರುತ್ತದೆ. ಆದ್ದರಿಂದ ಬೆಳಗಾವಿಗೆ ಬೆಳಗಾವಿ ಎಂದು ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಇಲ್ಲಿ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೆ ಅಂದರೆ ಬನವಾಸಿಯ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ದೇವಗಿರಿಯ ಯಾದವರು, ದೆಹಲಿಯ ಸುಲ್ತಾನರು, ರಟ್ಟರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ವಿಜಯಪುರದ ಸುಲ್ತಾನರು, ಹಾಗೆಯೇ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದವರೆಗೆ ಮತ್ತು ಬ್ರಿಟಿಷರ ಕಾಲದವರೆಗೂ ಕೂಡ ಹೀಗೆ ಪ್ರಾಚೀನ ಕಾಲದಿಂದ ಹಿಡಿದುಕೊಂಡು ಆಧುನಿಕ ಕಾಲದವರೆಗೆ ಈ ಬೆಳಗಾವಿಯು ಅವರೆಲ್ಲರ ಆಳ್ವಿಕೆಯ ಕಾಲದಲ್ಲಿ ಆಡಳಿತದ ಒಂದು ಭಾಗವಾಗಿತ್ತೆಂದು ಹೇಳಬಹುದು. ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವುದು ಮಿಲಿಟರಿ ಮಹಾದೇವ ದೇವಾಲಯವಾಗಿದೆ. ಇದು ಬೆಳಗಾವಿಯಲ್ಲಿರುವ ಭಾರತೀಯ ಸೇನೆಯಿಂದ ನಿರ್ವಹಿಸಲ್ಪಡುವ ನಗರದ ಹಳೆಯ ಮತ್ತು ಸುಂದರ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನ ಸೈನ್ಯದ ಸಿಬ್ಬಂದಿಗಳ ಪೂಜೆಗಾಗಿ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನವನ್ನು 1955ರಲ್ಲಿ ಆಗಿನ ದಕ್ಷಿಣ ಕಮಾಂಡರ್ ಇನ್ ಚೀಫ್ ಆಗಿರ್ತಕ್ಕಂಥ ಲೆಫ್ಟಿನೆಂಟ್ ಜನರಲ್ SM ಶ್ರೀ ನಾಗೇಶರವರು ಉದ್ಘಾಟನೆಯನ್ನು ಮಾಡಿದರು. ಇಲ್ಲಿನ ಪ್ರಶಾಂತವಾದ, ಸುಂದರವಾದ, ಸ್ವಚ್ಛಂದವಾದ ಉದ್ಯಾನವನ ಹಾಗೂ ಚಿಕ್ಕ ಅಂದರೆ ಮಿನಿ ಮೃಗಾಲಯದಿಂದ ಕೂಡಿದೆ. ಈ ದೇವಾಲಯವು ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಪ್ರವೇಶ ದ್ವಾರದಲ್ಲಿ ಶ್ರೀಕೃಷ್ಣನ ಚಿತ್ರಣವನ್ನು ಹೊಂದಿರುವ ಆಕರ್ಷಕ ಕಾರಂಜಿ ಸಂದರ್ಶಕರನ್ನು ಮತ್ತು ಪ್ರವಾಸಿಗರನ್ನು ಸ್ವಾಗತಿಸುತ್ತದೆ. ನೀವು ಕಾರಂಜಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಿರಬಹುದು, ಎಷ್ಟೊಂದು ಆಕರ್ಷಣೀಯವಾಗಿ ಮಾಡಿರುತ್ತಾರೆ ಎಂದು. ನಗರದ ಗದ್ದಲದಿಂದ, ಕೆಲಸದ ಒತ್ತಡದಿಂದ ಇರುವ ಜನತೆಗೆ ಈ ಒಂದು ಪ್ರಶಾಂತವಾಗಿರ್ತಕ್ಕಂಥ ದೇವಾಲಯ ನೆಮ್ಮದಿಯ ತಾಣವಾಗಿರದೆ ಪ್ರಕೃತಿ ಪ್ರೇಮಿಗಳಿಗೆ, ಉತ್ಸಾಹಿಗಳಿಗೆ, ಮಕ್ಕಳ ಉದ್ಯಾನವನಕ್ಕೆ ಇದು ಸುಂದರವಾದ ತಾಣವಾಗಿದೆ. ಇಲ್ಲಿ ಒಂದು ಮಿನಿ ಮೃಗಾಲಯವಿದೆ. ಇಲ್ಲಿ ಜಿಂಕೆ ಮತ್ತು ಆಮೆಗಳು ಕೂಡ ಇವೆ. ಅವುಗಳನ್ನು ನೀವು ವಿಡಿಯೋದಲ್ಲಿ ನೋಡುತ್ತಿರಬಹುದು. ಜಿಂಕೆಗೆ ಬ್ರೆಡ್ಡನ್ನು ತಿನ್ನಿಸುತ್ತಿರುವ ದೃಶ್ಯವನ್ನು ನಿಮಗೆ ಕಾಣುತ್ತಿದೆ. ಒಟ್ಟಿನಲ್ಲಿ ಇದೊಂದು ಪ್ರಶಾಂತವಾಗಿರ್ತಕ್ಕಂಥ ಸಾಯಂಕಾಲದ ವಿರಾಮದ ವೇಳೆಯಲ್ಲಿ ಬಹಳಷ್ಟು ಜನರು ಇಲ್ಲಿ ಕೂಡಿರುತ್ತಾರೆ. ಅದರಲ್ಲಿ ವಿಶೇಷವಾಗಿ ಶಿವನ ಹಬ್ಬಗಳ
ಹಬ್ಬಗಳ ಸಂದರ್ಭದಲ್ಲಿ ಅಂದರೆ ಈ ಶಿವರಾತ್ರಿ ಅಂತಹ ಒಂದು ಸಂದರ್ಭಗಳಲ್ಲಿ ಭಾಳಷ್ಟು ಜನರು ಇಲ್ಲಿ ಸೇರಿ ತಮ್ಮ ಭಕ್ತಿಯನ್ನು ಈ ದೇವರಿಗೆ ಸಮರ್ಪಿಸುತ್ತಿದ್ದಾರೆ. ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್, ಕಾಮೆಂಟ್ಸ್ ಮತ್ತು ಶೇರು ಮಾಡಿರಿ ಎಂದು ಹೇಳುತ್ತಾ ಈ ವಿಡಿಯೋಗೆ ವಿರಾಮವನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.